ಮಹಿತ್ನ ಅಕ್ಕ ಮಮತಾ, ತಂಗಿ ಮೋಕ್ಷ ಅವರ ಕುಟುಂಬದ ಜೊತೆ ಒಂದು ದಿನ ಮೊದಲೇ ಮಹಿತ್ ಮನೆ ಸೇರಿದ್ದರು. ಅಮ್ಮ, ಮಹಿ ಮದುವೆ ಅಂತ ನಿಜವಾಗ್ಲೂ ಖುಷಿಯಾಗಿದ್ದಾನಾ, ಇಲ್ಲ ನಿಮ್ಮ ಒತ್ತಾಯಕ್ಕೆ ಅವನು ಮದುವೆಗೆ ಒಪ್ಕೊಂಡಿದ್ದಾನಾ? ಮಹಿತ್ ಅಕ್ಕ ಮಮತಾ ಜಯಲಕ್ಷ್ಮಿಯವರ ಜೊತೆ ಕೇಳಿದಳು. ಅವನೇ ಖುಷಿಯಿಂದ ಒಪ್ಕೊಂಡಿದ್ದಾನೆ ಕಣೆ, ಬೇಕಿದ್ರೆ ನೀನೇ ಅವನಲ್ಲಿ ಕೇಳು. ಮನೆಗೆ ಬರುತ್ತಿದ್ದಂತೆ ಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು ಜಯಲಕ್ಷ್ಮಿ. ನನಗೂ ಅದೇ ಅನುಮಾನ ಇತ್ತು ಅಕ್ಕ. ಈಗ ತುಂಬ ಲೇಟಾಯಿತು, ಬೆಳಗ್ಗೆ ಕೇಳೋಣ. ನಾವು ಬರ್ತೀವಿ ಅಂತ ಅಣ್ಣನಿಗೆ ಗೊತ್ತಿದ್ರೆ ಕಾದು ಕೂರ್ತಾ ಇದ್ದ. ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾವು ಬರೋದನ್ನು ಹೇಳ್ಬೇಡಿ ಅಂದಿದ್ದು. ನಾವು ಬರೋದು ಅಣ್ಣನಿಗೆ ಗೊತ್ತಿಲ್ಲ ಅಲ್ವಾ ಅಮ್ಮ? ಮೋಕ್ಷ ಕೇಳಿದಾಗ, ಇಲ್ಲ, ನೀವು ಬರ್ತಿಲ್ಲ ಅಂತ ಅವನಲ್ಲಿ ಹೇಳಿದ್ದೆ, ಅದನ್ನೇ ನಂಬಿದಾನೆ ಪಾಪ. ಈಗ ಊಟ ಮಾಡಿ ಮಲಗಿ, ಬೆಳಗ್ಗೆ ಮಾತಾಡೋಣ. ಅವರಿಗೆಲ್ಲ ಊಟ ಬಡಿಸಿಕೊಟ್ಟು ಎಲ್ಲರ ಊಟ ಮುಗಿದ ಮೇಲೆ ಎಲ್ಲವನ್ನೂ ಕ್ಲೀನ್ ಮಾಡಿ ಅವರ ರೂಮ್ ಸೇರಿದ್ರು ಜಯಲಕ್ಷ್ಮಿ. ತಂಗಿ ಅಕ್ಕ ಅವರ ಕುಟುಂಬದ ಜೊತೆ ಮನೆಗೆ ಬಂದಿರುವ ವಿಚಾರ ತಿಳಿಯದ ಮಹಿತ್ ಭೂಮಿ ಬಗ್ಗೆ ಯೋಚಿಸುತ್ತಾ ಮದುವೆಯ ಬಗ್ಗೆ ಕನಸು ಕಾಣುತ್ತಾ ಮಲಗಿದ್ದ. ಲೈಟ್ ಆಫ್ ಮಾಡಿ ಮಲ್ಕೋ ಪ್ರೀತಿ, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀಯಾ? ಮಲಗುವ ಹೊತ್ತಾದರೂ ಕೋಣೆಯ ದೀಪ ಆರಿಸದೆ ಏನನ್ನೋ ಯೋಚಿಸುತ್ತಾ ಕೂತಿದ್ದ ಪ್ರೀತಿ ಬಳಿ ಕೇಳ್ದ ಸತೀಶ್. ನಾಳೆ ಅಲ್ಲ ನಾಡಿದ್ದು ಭೂಮಿ ಮದುವೆ. ನಮ್ಮ ಮನೆ ನೋಡಿದರೆ ಮದುವೆ ಮನೆ ಥರ ಕಾಣಿಸ್ತಾ ಇಲ್ಲ. ಅದೇ ಯೋಚನೆ ಆಗಿದೆ ನನಗೆ. ₹1 ದುಡ್ಡಿಲ್ಲ, ದುಡ್ಡಿಗೆ ಏನು ಮಾಡೋದು ಅಂತಲೂ ತೋಚ್ತಾ ಇಲ್ಲ. ಮಲಗಿದ್ರೆ ನಿದ್ದೆನೂ ಬರ್ತಿಲ್ಲ, ಹೇಳಿದಳು ಪ್ರೀತಿ. ನನ್ನಲ್ಲಿ ದುಡ್ಡಿದ್ದಿದ್ರೆ ಎಲ್ಲ ನಾನು ನೋಡ್ಕೊಳ್ತಾ ಇದ್ದೆ. ಈಗ ನನ್ನ ಪರಿಸ್ಥಿತಿಯೇ ಸರಿಯಿಲ್ಲ, ನುಡಿದ ಸತೀಶ್. ಮೊನ್ನೆ ಯಾರೋ ನಿಮಗೆ ಭೂಮಿಗೆ ಒಡವೆ ಸೀರೆ ತಗೊಳ್ಳೋಕ್ಕೆ ಸಾಲ ಕೊಟ್ಟರು ಅಲ್ವಾ? ಅವರೆಲ್ಲ 1 ಲಕ್ಷ ಕೇಳಿದ್ರೇಗೆ? ಪ್ರೀತಿ ಹೇಳಿದಾಗ, ಈಗ ತಗೊಂಡಿದ್ದನ್ನು ಮೊದಲು ಕೊಡು ಅಂತಾರೆ. ಸುಮ್ಮನೆ ಮಲಗು, ನೀ ನನ್ನ ತಲೆ ತಿನ್ನಬೇಡ. ಸತೀಶ್ ಗದರಿದಾಗ ದೀಪ ಆರಿಸಿ ಮಲಗಿದಳು ಪ್ರೀತಿ. ನಿನ್ನಪ್ಪ ದುಡ್ಡಿಡ್ಕೊಂಡು ನನ್ನಲ್ಲೇ ನಾಟಕ ಮಾಡ್ದ. ಅದಕ್ಕೆಲ್ಲ ಸೇರಿಸಿ ಬುದ್ಧಿ ಕಲಿಸ್ತೀನಿರು. 50,000 ಅಕೌಂಟಲ್ಲಿ ದುಡ್ಡಿಟ್ಕೊಂಡು 8,000 ಇದೆ ಅಂತ ಬ್ಯಾಂಕ್ಗೆ ಕಳಿಸ್ತಾನೆ. ನಾನೇನು ಪೆದ್ದ ಅಂತ ತಿಳ್ಕೊಂಡಿದ್ದಾನ ನಿನ್ನಪ್ಪ? ಮದುವೆ ಒಂದು ಮುಗಿಲಿ, ಯೋಚಿಸ್ತಾ ಮಲಗಿದ ಸತೀಶ್. ನಿಜ ವಿಷಯ ಗೊತ್ತಿಲ್ಲದೆ ವಸಂತ್ ಅವರ ಮೇಲೆ ಕೋಪಿಸಿಕೊಂಡಿದ್ದನವ. ಓ ಮದುಮಗ, ಏನು ಈಗ ಬೆಳಗಾಯ್ತಾ ನಿಂಗೆ? ನಿನ್ನ ನೋಡೋಕೆ ಅಂತ ನಾನು, ಮೋಕ್ಷ, ನಿನ್ನ ಭಾವಂದಿರು ಅಷ್ಟು ದೂರದಿಂದ ಬಂದಿದ್ರೆ ನೀನು ಮಾತ್ರ ಈಗ ಎದ್ದು ಬರ್ತಾ ಇದ್ದೀಯಾ? ಮಹಿತ್ ಎದ್ದು ಬರುತ್ತಿದ್ದನ್ನ ನೋಡಿ ಮಮತಾ ಹೇಳಿದಾಗ 2 ಸಲ ಕಣ್ಣುಜ್ಜಿಕೊಂಡು ಸುತ್ತ ನೋಡಿದ ಮಹಿತ್ ಓಡಿ ಹೋಗಿ ಮಮತಾನ ಅಪ್ಪಿಕೊಂಡ. ಅಕ್ಕ ಹೇಗಿದೆಯಾ? ನೀವು ಬರೋದನ್ನು ನನಗೆ ಹೇಳೇ ಇಲ್ವಲ್ಲ. ಹೇಗಿದ್ದೀರಾ ಬಾವ? ಸುಹಾನ್ ಹೇಗಿದ್ದೀಯಾ? ಅಕ್ಕ ತಂಗಿಯರ ಜೊತೆ ಭಾವಂದಿರನ್ನು ಕೂಡ ನೋಡಿ ಮಾತಾಡಿಸಿ ಖುಷಿಯಾದ. ನಮ್ದಿರ್ಲಿ, ನೀನು ಹೇಗಿದ್ದೀಯಾ ಹೇಳು? ಮದುಮಗನ ಕಳೆ ಮುಖದಲ್ಲಿ ಕಾಣಿಸ್ತಾ ಇದೆ, ಬಾವ ಸುರೇಶ್ ಹೇಳಿದಾಗ ನಾಚಿ ಗಲ್ಲ ಕೆನ್ನೆ ಸವರಿಕೊಂಡ ಮಹಿ. ಹುಡುಗನಿಗೆ ನಾಚಿಕೆ ನೋಡಿ ಅಣ್ಣ ಮುಖ ಎಲ್ಲ ಕೆಂಪುಗಾಯ್ತು. ಮಹಿ ಹೊಟ್ಟೆಗೆ ಮೆಲ್ಲನೆ ಗುದ್ದುತ್ತಾ ಸುಹಾನ್ ಹೇಳಿದಾಗ, ಏ ಸುಮ್ನಿರೋ. ಅವರಿಬ್ಬರ ಬಾಯಿ ಮುಚ್ಚಿಸಿ ಮಾತಾಡುತ್ತಾ ಕೂತ. ನೀವೆಲ್ಲ ಭಾವನಿಗೆ ಇದು ಸೆಕೆಂಡ್ ಮ್ಯಾರೇಜ್ ಅನ್ನೋದನ್ನ ಮರೆತಿದ್ದೀರಿ ಅನ್ಸುತ್ತೆ. ನಾಚ್ಕೊಳ್ಳೋಕ್ಕೆ ಇದೇನು ಮೊದಲನೇ ಮದುವೆಯಾ ಅಲ್ವಾ ಮಹಿ ಬಾವ? ಸುಹಾನ್ ಸುರೇಶ್ ಮಹಿತ್ನ ರೇಗಿಸಿದ್ದನ್ನ ಕೇಳಿಸಿಕೊಂಡ ಅನುಷಾ ಹೇಳಿದಳು. ನೀನಿನ್ನೂ ನಿನ್ನ ಬುದ್ಧಿ ಬಿಟ್ಟಿಲ್ವಾ? ಇಷ್ಟಕ್ಕೂ ನಿನ್ನಲ್ಲಿ ಯಾರು ಮಾತಾಡಿದ್ರು? ನಾವೆಲ್ಲ ಮಹಿ ಹತ್ರ ಮಾತಾಡ್ತಾ ಇದ್ರೆ ನಿನ್ಗೇನು ಕಷ್ಟ? ಮಮತಾ ಹೇಳಿದಾಗ ಬಾಯಿ ಮುಚ್ಚಿದಳು ಅಕ್ಷತಾ. ಬಿಡು ಅಕ್ಕ, ಅವ್ರದ್ದು ಇದ್ದಿದ್ದೆ, ಅವರಿಗೆ ಅಮ್ಮನೇ ಸರಿ ಬಾಯಿ ಮುಚ್ಚೋಕ್ಕೆ. ಅವ್ರ ಬುದ್ಧಿ ಗೊತ್ತಿದ ಮೇಲೆ ಮತ್ತೆ ಹೊಸದಾಗಿ ಮಾತಾಡೋಕ್ಕೇನಿದೆ? ಎಲ್ಲದಕ್ಕೂ ಕೊಂಕು ತೆಗೆಯೋದು ಅವರ ಅಭ್ಯಾಸ. ಅದರ ಜೊತೆ ಅಮ್ಮನಿಂದ ಬೈಸ್ಕೊಳ್ಳೋದು ಕೂಡ ಅವರಿಗೆ ಅಭ್ಯಾಸ. ಹೇಳಿ ಮೋಕ್ಷ ನಗಲು ಶುರು ಮಾಡಿದರೆ ಎಲ್ಲರ ಮುಂದೆ ಅವಮಾನ ಆದಂತಾಗಿ ಕೋಪಗೊಂಡಳು ಅನುಷಾ. ನನ್ನ ಬುದ್ಧಿಯ ಬಗ್ಗೆ ಮಾತಾಡೋಕ್ಕೆ ಬರಬೇಡ. ನಾನು ಇರೋದನ್ನು ಹೇಳಿದ್ದು, ನಾ ಹೇಳಿದ್ದು ಸತ್ಯ ಆದರೂ ಅದನ್ನು ಒಪ್ಕೊಳ್ಳೋಕ್ಕೆ ನೀವ್ಯಾರೂ ತಯಾರಿಲ್ಲ. ನನಗೇನು ಇದ್ದಿದ್ದನ್ನ ಇದ್ದಾಗೆ ಹೇಳಿದರೆ ಎದ್ಬಂದು ಎದೆಗೊದ್ರಂತೆ. ಅನುಷಾ ಮಾತು ಮುಗಿಯುವಾಗ ಅವಳು ಮುಂದೆ ಬಂದು ನಿಂತಿದ್ದರು ಜಯಲಕ್ಷ್ಮಿ. ಏನಂದೆ, ಇನ್ನೊಮ್ಮೆ ಹೇಳು? ಜಯಲಕ್ಷ್ಮಿ ಅವರನ್ನು ನೋಡಿದ್ದೇ ಕತ್ತು ಬಗಿಸಿದಳು. ಅದು ಅತ್ತೆ, ನಾನು ಹೇಳಿದವಳಿಗೆ ಮುಂದೆ ಮಾತಾಡದಂತೆ ಕೈ ಅಡ್ಡ ಹಿಡಿದ್ರು. ನೀನೇನು ಮಾತಾಡಿದೆ ಅಂತ ನನಗೆಲ್ಲ ಕೇಳಿಸ್ತು. ನನ್ನ ಮಗ ಈಗಾಗಲೇ ತುಂಬ ನೊಂದಿದ್ದಾನೆ. ತಾಯಿ ಇಲ್ಲದ ಮಗುವನ್ನು ಇಟ್ಕೊಂಡು ಇಷ್ಟು ದಿನ ಕಷ್ಟಪಟ್ಟಿದ್ದಾನೆ. ಇನ್ನಾದರೂ ಅವನು ಖುಷಿಯಾಗಿದ್ದರೆ ಸಾಕು ಅಂತ ನಾವೆಲ್ಲ ಇದ್ದರೆ ನೀನು ಅದಕ್ಕೂ ಕೊಂಕು ಮಾತಾಡ್ತೀಯಾ? ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ನಿಂಗೆ ಒಳ್ಳೆಯದು.
ಜಯಲಕ್ಷ್ಮಿ ಅವರ ಮಾತು ಮುಗಿಯುತ್ತಿದ್ದಂತೆ ಅಲ್ಲಿಂದ ಕಾಲ್ಕಿತ್ತಳು ಅನುಷಾ. ಸದ್ಯ ಇವಳ ಮಾತು ಯಾವುದು ಮಹಿಗೆ ಕೇಳಿಸ್ಲಿಲ್ಲ. ಇವಳು ಯಾವಾಗ ಬದಲಾಗ್ತಾಳೋ ನಿಟ್ಟಿಸಿರು ಬಿಡುತ್ತಾ ನುಡಿದ್ಲು ಮಮತಾ. ಅವಳದು ಯಾವಾಗಲೂ ಇದ್ದಿದ್ದೆ. ಅವಳಿಗೆ ಪ್ರತಿಯೊಂದಕ್ಕೂ ಕೊಂಕು ಮಾತಾಡಿ ಮಾತಾಡಿ ಅಭ್ಯಾಸ ಆಗಿದೆ. ಬಿಡಿ ಅದನ್ನೆಲ್ಲ. ಅಕ್ಷತಾ ಎಲ್ಲೋದ್ಲು? ಹಳೆ ಬ್ಲೌಸ್ನ ಅಳತೆ ಕೊಟ್ಟು ನಿಮಗೆ ಸೀರೆಗೆ ಬ್ಲೌಸ್ ಹೊಲಿಸಿದ್ದಾಳೆ. ಅದನ್ನೊಮ್ಮೆ ಹಾಕಿ ನೋಡಿ ಸರಿ ಇದೆಯಾ ಅಂತ. ಮಧ್ಯಾಹ್ನದ ಅಷ್ಟೊತ್ತಿಗೆ ಛತ್ರಕ್ಕೆ ಕೊಂಡು ಹೋಗೋದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ನಿಮಗೆಲ್ಲ ಏನೇನು ಬೇಕು ಎಲ್ಲ ಮೊದಲೇ ಎತ್ತಿಟ್ಕೊಳ್ಳಿ. ಮಹಿ ರೂಮ್ನಲ್ಲಿ ಸುರೇಶ್ಗೂ ಸುಹಾನ್ಗೂ ಬಟ್ಟೆ ಇದೆ. ಆಮೇಲೆ ಮಹಿನ ಕೇಳಿ ತಗೋ ಮಮತಾ. ಮತ್ತೆ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಹೆಚ್ಚಿಗೆ ತಗೊಂಡಿರಿ. ಜಯಲಕ್ಷ್ಮಿಯವರು ಹೇಳಿ ಬೇರೆ ಕೆಲಸದ ಕಡೆ ಗಮನ ಹರಿಸಿದ್ರು. ಅಮ್ಮ ಕೂಡ ಅಣ್ಣನ ಮದುವೆ ಅಂತ ತುಂಬ ಖುಷಿಯಾಗಿದ್ದಾರೆ ಅಕ್ಕ. ಬರೋ ಹುಡುಗಿ ಒಳ್ಳೆಯವಳಾಗಿದ್ರೆ ಸಾಕು. ಮೋಕ್ಷ ಹೇಳಿದಾಗ, ಹುಡುಗಿ ತುಂಬ ಒಳ್ಳೆಯವಳೆ ಮೋಕ್ಷ. ಮದುವೆ ಆಗಿ ಈ ಮನೆಗೆ ಬರ್ತಾಳಲ್ಲ, ಆಗ ನಿಂಗೆ ಗೊತ್ತಾಗುತ್ತೆ. ಮಹಿ ಮಗಳನ್ನ ಎತ್ತಿಕೊಂಡು ಬಂದ ಅಕ್ಷತಾ ಹೇಳಿದಳು. ಅಷ್ಟಾದರೆ ಸಾಕು ಅತ್ಗೆ. ಅಣ್ಣನ ಜೀವನ ಸರಿ ಹೋಗಿ ನಮ್ಮ ಮನೆಯ ಎಲ್ಲರೂ ಕೂಡ ಸದಾ ಖುಷಿಯಾಗಿರಬೇಕು ಹೇಳಿದಳು ಮೋಕ್ಷ. ಮಹಿ, ಸಂಜೆ ನಾವು ಛತ್ರಕ್ಕೆ ಹೊರಡಬೇಕು. ಈಗ ಎಲ್ಲಿಗೆ ಹೋಗ್ತಿರೋದು ನೀನು? ಅದು ಇಷ್ಟೊಂದು ಅರ್ಜೆಂಟ್ನಲ್ಲಿ? ಈಗ ಎಲ್ಲಿ ಹೋಗೋದು ಬೇಡ. ನಾನು ಹೇಳೋದು ಕೇಳು. ಜಯಲಕ್ಷ್ಮಿಯವರು ಎಷ್ಟು ಬೇಡವೆಂದು ಹೇಳಿದ್ರು ಅವರನ್ನು ಪುಸ್ಲಾಯಿಸಿ ಮನೆಯಿಂದ ಹೊರಟ ಮಹಿ. ನಾನು ಮರ್ತೇ ಬಿಟ್ಟಿದ್ದೆ ಸತೀಶ್ ಅವರೇ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ನನಗೂ ಹಲವು ಯೋಚನೆಗಳು. ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಲಿಲ್ಲ. ಸತೀಶ್ನ ಭೇಟಿಯಾಗಿ ಹೇಳ್ದ ಮಹಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನಮಗೂ ಅರ್ಥ ಆಗುತ್ತೆ. ವರೋಪಚಾರ ಅಂತ ನಾವೇನಾದರೂ ಕೊಡದೆ ಹೋದರೆ ಸರಿ ಹೋಗಲ್ಲ. ಅದಕ್ಕೆ ನಿಮಗೆ ಬಟ್ಟೆ ಆದರೂ ಕೊಡಿಸೋಣ ಅಂತ ನಾನು. ಸತೀಶ್ ಹೇಳಿದಾಗ ನಿರಾಕರಿಸಿದ ಮಹಿತ್. ಅದೆಲ್ಲ ಏನೂ ಬೇಡ, ಅದೆಲ್ಲ ಹಳೆ ಸಂಪ್ರದಾಯ. ನೀವು ಮನೆಗೋಗಿ ಮನೆಯಲ್ಲಿ ಆಗಬೇಕಾದ ಕೆಲಸದ ಕಡೆ ಗಮನ ಕೊಡಿ. ಸದ್ಯಕ್ಕೆ 1,00,000 ಕೊಟ್ಟಿರ್ತೀನಿ. ಕಮ್ಮಿ ಆದರೆ ಒಂದು ಫೋನ್ ಅಥವಾ ಮೆಸೇಜ್ ಮಾಡಿ ಸಾಕು. ಹಾಗೆ ಹೇಳಿದ ಮಹಿತ್ 1,00,000 ರೂಪಾಯಿ ಕ್ಯಾಶ್ನ ಸತೀಶ್ ಕೈಗಿಟ್ಟ. ಬೇಡ ಬೇಡ ಅನ್ನುತ್ತಲೇ ಸ್ವೀಕರಿಸಿದ ಸತೀಶ್. ನಿಮ್ಮದು ತುಂಬ ದೊಡ್ಡ ಮನಸ್ಸು ಮಹಿತ್. ನಿಮ್ಮಂಥ ಹುಡುಗನನ್ನ ಗಂಡನಾಗಿ ಪಡೆಯೋಕೆ ನಮ್ಮ ಭೂಮಿ ತುಂಬ ಪುಣ್ಯ ಮಾಡಿದ್ದಾಳೆ. ಅವರಲ್ಲ, ನಾನು ಪುಣ್ಯ ಮಾಡಿದ್ದೀನಿ. ಸರಿ, ನಾನಿನ್ನು ಹೊರಡ್ತೀನಿ, ನೀವು ಕೂಡ ಹೊರಡಿ. ಹಾಗೆ ಹೇಳಿದ ಮಹಿತ್ ಮನೆ ಕಡೆ ಹೊರಟ. ಕೇಳೋಕ್ಕಿಂತ ಮುಂಚೆನೇ ಹೀಗೆ ದುಡ್ಡು ಕೊಡ್ತಾ ಇದ್ರೆ ಒಳ್ಳೆಯದು ಮದುಮಗನೇ. ಬಂಗಾರದ ಮೊಟ್ಟೆ ಇಡೋ ಹುಂಜ ನಮ್ಮ ಭೂಮಿಗೆ ಸಿಕ್ಕಿದ್ದಾನೆ. ಅವಳ ಅದೃಷ್ಟದ ಜೊತೆ ನನ್ನ ಅದೃಷ್ಟವೋ ಅದೃಷ್ಟ. ದುಡ್ಡು ಜೋಬಿಗೆ ಇಳಿಸಿ ಮನೆ ಕಡೆ ಹೊರಟ ಸತೀಶ್. ಛತ್ರಕ್ಕೆ ಹೊರಡಲು ತಯಾರಾದ ಭೂಮಿ ಅವಳ ತಾಯಿಯ ಫೋಟೋ ಹಿಡಿದು ಕೋಣೆಯಲ್ಲಿ ಅಳುತ್ತಿದ್ರೆ ಅವಳನ್ನು ನೋಡಿ ಪ್ರೀತಿ ಕೂಡ ಅಳಲು ಶುರು ಮಾಡಿದ್ಲು. ನೀವಿಬ್ರು ಅಳ್ತಾ ಇಲ್ಲೇ ಕೂತಿರಿ, ನಾನೊಬ್ಬನೇ ಎಲ್ಲ ಜವಾಬ್ದಾರಿ ತಗೊಂಡು ಒದ್ದಾಡ್ತೀನಿ. ಅವಳಿಗಂತೂ ಗೊತ್ತಾಗಲ್ಲ, ನಿಂಗೂ ಗೊತ್ತಾಗಲ್ವಾ ಪ್ರೀತಿ? ಸತೀಶ್ ಗದರಿದಾಗ ಕಣ್ಣೊರೆಸಿಕೊಂಡ ಪ್ರೀತಿ ಭೂಮಿಯ ಕೈ ಅದುಮಿ ಹೊರ ನಡೆದ್ಲು. ನೋಡಿ ಮಾವ, ಇವರಿಬ್ರನ್ನ ಛತ್ರಕ್ಕೆ ಖುಷಿಯಿಂದ ಹೊರಡೋದನ್ನು ಬಿಟ್ಟು ಅಳ್ತಾ ಕೂತಿದ್ದಾರೆ. ವಸಂತರ ಮುಂದೆ ದೂರಿಟ್ಟಾಗ ಅವರು ಯಾರಿಗೂ ಕಾಣದ ಹಾಗೆ ಕಣ್ಣೊರೆಸಿಕೊಂಡ್ರು. ಅಮ್ಮನ ನೆನಪಾಯ್ತು ಅಂತ ಕಾಣುತ್ತೆ, ಬೈಬೇಡಿ ಅಳಿಯಂದ್ರೆ. ಅವಳು ಹೋದ್ಮೇಲೆ ನಮ್ಮ ಮನೆ ಖುಷಿನೇ ಹೊರಟೋಯ್ತು. ಈಗ ಭೂಮಿ ಮದುವೆ ಆಗಿ ಹೋದ್ರಂತೂ ಕೇಳೋದೇ ಬೇಡ. ಇಡೀ ಮನೆಯೇ ಕತ್ತಲಾದಂತೆ. ಅದನ್ನು ನೆನೆಸಿಕೊಂಡಾಗ ನನಗೂ ಬೇಸರ ಆಗುತ್ತೆ ಹೇಳಿದ್ರು ವಸಂತ್. ಇವರ ನಾಟಕ ನೋಡಿ ನೋಡಿ ಸಾಕಾಯ್ತು ದೇವ್ರೆ. ಈ ಮದುವೆ ಒಂದು ಬೇಗ ಮುಗಿಲಿ ಅಂತ ನಾನು ಕಾಯ್ತಿದ್ದೀನಿ. ಅಲ್ಲಿವರೆಗೂ ಇದನ್ನೆಲ್ಲ ಸಹಿಸ್ಕೋಬೇಕು. ಅವನಲ್ಲೇ ಗೊಣಗಿದ ಸತೀಶ್ ಅಲ್ಲಿಂದ ಹೊರ ನಡೆದ. ಭೂಮಿ, ಸಾಕು ಹತ್ತಿದ್ದು, ಎದ್ದು ಬಾ. ನಿನ್ನ ಭಾವ ಮತ್ತೆ ಬಂದು ಬೈಯೋ ಮೊದಲು ದೇವರಿಗೆ ದೀಪ ಹಚ್ಚಿ ತಯಾರಾಗು. ಪ್ರೀತಿ ಹೇಳಿದಾಗ ಎದ್ದು ಹೋಗಿ ಮುಖ ತೊಳೆದು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದಳು. ನನ್ನ ಬಗ್ಗೆ ನಿಂಗೆ ಬಿಟ್ಟು ಗೊತ್ತಿರೋದು ಮಹಿತ್ಗೆ ಮಾತ್ರ. ನನ್ನ ಬಗ್ಗೆ ಎಲ್ಲ ಹೇಳಿದ ಮೇಲೂ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿದ್ದಾರೆ. ಅವರಿಗಾಗಲಿ ಅವರ ಮನೆಯವರಿಗಾಗಲಿ ನನ್ನಿಂದ ಯಾವುದೇ ರೀತಿಯ ನೋವಾಗದೇ ಇರೋ ಹಾಗೆ ನೋಡ್ಕೋ ದೇವ್ರೆ. ದೇವರಿಗೆ ನಮಿಸಿ ಛತ್ರಕ್ಕೆ ಕೊಂಡು ಹೋಗುವ ಬ್ಯಾಗ್ ಹಿಡಿದು ತಯಾರಾದಳು ಭೂಮಿ. ಅಮ್ಮ ಸಾಯೋದಕ್ಕಿಂತ ಮುಂಚೆ ಹೇಳ್ತಾ ಇದ್ರು, ಭೂಮಿ ಮದುವೆ ನಮ್ಮ ಹೊಸ ಮನೆಯಲ್ಲೇ ಆಗಬೇಕು. ಮನೆ ಆಗದೆ ಅವಳಿಗೆ ಮದುವೆ ಮಾಡಬಾರ್ದು ಅಂತ. ಅಮ್ಮನ ಆ ಆಸೆಯಾಗಿಯೇ ಉಳಿಯಿತು ಅಲ್ವಾ ಅಪ್ಪ? ನಮ್ಮ ಮನೆ ಈಗಿರೋದಕ್ಕೆ ಒಬ್ಬರೇ ಒಬ್ಬರು ಸಂಬಂಧಿಕರು ಈ ಕಡೆ ತಲೆ ಆಗ್ತಿಲ್ಲ. ನಮ್ಮದು ಮದುವೆ ಮನೆ ಅಂತಾನೆ ಅನ್ನಿಸ್ತಾ ಇಲ್ಲ. ಪ್ರೀತಿ ಹೇಳಿದಾಗ ಕಣ್ಣಿಂದ ಜಾರಿದ ಕಂಬನಿ ಒರೆಸಿಕೊಂಡರು ವಸಂತ್. ಎಲ್ಲ ಸರಿ ಇದ್ದಿದ್ರೆ ಒಂದು ಸಣ್ಣದಾದ್ರೂ ಹೊಸ ಮನೆ ಆಗ್ತಿತ್ತು. ಹೊಸ ಮನೇಲೆ ಮಗಳ ಮದುವೆ ಮಾಡೋ ಭಾಗ್ಯ ನನಗಿಲ್ಲ ಅಷ್ಟೇ ಹೇಳಿ ಭಾವುಕರಾದ್ರವರು.
ಎಲ್ಲ ರೆಡಿನಾ? ಕಾರ್ ಬಂತು, ಬೇಗ ಬನ್ನಿ. ಹೇಳುತ್ತಾ ಒಳಬಂದ ಸತೀಶ್ಗೆ ವಸಂತ್ ಅವರು ಅಳುತ್ತಿರುವುದು ಕಾಣಿಸ್ತು. ಅವರಿಬ್ರದ್ದು ಆಯ್ತು, ಈಗ ನೀವು ಶುರು ಮಾಡಿದ್ರ ಮಾವ? ನಿಮ್ಗೆಲ್ಲ ಹೇಳೋದೇ ವೇಸ್ಟ್. ಅವಳೇನು ಮದುವೆ ಆಗಿ ದೇಶಾಂತರ ಹೋಗ್ತಿಲ್ಲ, ಇದೇ ಊರಲ್ಲಿ ಇರ್ತಾಳೆ. ಯಾವಾಗ ಬೇಕೋ ಆಗ ಹೋಗಿ ನೋಡ್ಕೊಂಡು ಬಂದ್ರೆ ಆಯ್ತು, ಇಲ್ಲ ಅಂದ್ರೆ ಅವಳನ್ನೇ ಇಲ್ಲಿ ಕರೆಸ್ಕೊಂಡ್ರೆ ಆಯ್ತು. ಈಗ ಬೇಗ ಹೊರಡಿ, ಎಲ್ಲ ಟೈಮ್ ಆಯ್ತು. ಹೇಳುತ್ತಾ ಹೊರಡಲು ಅವಸರಿಸಿದ ಸತೀಶ್. ನಿಟ್ಟುಸಿರು ಹೊರದಬ್ಬಿ ಹೊರಡಲು ತಯಾರಾದ್ರು ವಸಂತ್. ಒಂದ್ ಕೈ ಕಳೆದುಕೊಂಡು ಸೊಂಟದ ಕೆಳಗೂ ಸ್ವಾಧೀನ ಕಳೆದುಕೊಂಡಿದ್ದ ವಸಂತ್ ಅವರನ್ನ ಪ್ರೀತಿ ಸತೀಶ್ ಕರೆದುಕೊಂಡು ಹೋಗಿ ಕಾರಲ್ಲಿ ಕೂರಿಸಿದ್ರು. ಹುಟ್ಟಿ ಬೆಳೆದ ಮನೆಯನ್ನು ಕೊನೆಯ ಬಾರಿ ಎಂಬಂತೆ ಕಣ್ತುಂಬಿಕೊಳ್ಳುತ್ತಾ ಆ ಮನೆಯಲ್ಲಿ ತಂದೆ ತಾಯಿ ಅಕ್ಕನ ಜೊತೆಗಿದ್ದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಹೋಗಿ ಕಾರಲ್ಲಿ ಕೂತಳು ಭೂಮಿ. ಹುಡುಗನ ಮನೆಯವರು ಆಗ್ಲೇ ಛತ್ರ ತಲುಪಿ ಭೂಮಿ ಮನೆಯವರಿಗಾಗಿ ಎದುರು ನೋಡುತ್ತಿದ್ರು. ಮಹಿತ್ ಮಗಳ ಜೊತೆ ಭೂಮಿ ಬರುವುದನ್ನೇ ಕಾಯುತ್ತಾ ನಿಂತಿದ್ದ. ಮಹಿ, ನೀನು ರೂಮಲ್ಲಿರು. ಇನ್ನು ನೀನು ಸಂಜೆ ಆರತಕ್ಷತೆ ಆಗೋವರೆಗೂ ಹುಡುಗಿನ ನೋಡೋ ಹಾಗಿಲ್ಲ, ಜಯಲಕ್ಷ್ಮಿಯವರು ಹೇಳಿದಾಗ ತಲೆ ಸವರುತ್ತಾ ಹೋಗಿ ರೂಮ್ ಸೇರಿಕೊಂಡ ಮಹಿ. ಅವಳನ್ನು ನೋಡುವ ಆಸೆ ಮಾತ್ರ ಕಮ್ಮಿ ಆಗಿರಲಿಲ್ಲ. ಹುಡುಗಿ ಮನೆಯವರು ಛತ್ರ ತಲುಪಿದ ಮೇಲೆ ಅವರಿಗಾಗಿ ಬುಕ್ ಮಾಡಿದ್ದ ರೂಮ್ಗಳನ್ನು ಅವರಿಗೆ ಕೊಟ್ಟು ಅರಿಶಿನ ಶಾಸ್ತ್ರಕ್ಕೆ ಹುಡುಗಿನ ಕರೆದೊಯ್ದು ಅರಿಶಿನದ ಸ್ನಾನ ಮಾಡಿಸಿ ಅದಾದ ನಂತರ ಬಟ್ಟೆ ಬದಲಾಯಿಸಿ ಬಂದವಳ ಎರಡೂ ಕೈಗೆ ಮೆಹಂದಿ ಹಾಕ್ಸಿದ್ರು. ರೂಮ್ನಲ್ಲಿ ಮಗಳ ಜೊತೆ ಕೂತು ಚಡಪಡಿಸುತ್ತಿದ್ದ ಮಹಿತ್ನ ಅರಿಶಿನ ಶಾಸ್ತ್ರಕ್ಕೆ ಕರೆದೊಯ್ದಳು ಮೋಕ್ಷ. ಭೂಮಿನ ನೋಡುವ ಆಸೆಯಿಂದ ದಾಪುಗಾಲು ಹಾಕುತ್ತಾ ಹೋದ ಮಹಿತ್ಗೆ ಅವಳೆಲ್ಲೂ ಕಾಣದೆ ನಿರಾಸೆ ಆಗಿತ್ತು. ರಾತ್ರಿ 8 ಗಂಟೆಗೆ ಮತ್ತೆ ಮಮತಾಗೆ ಹೇಳಿ ಬ್ಯೂಟಿಷಿಯನ್ ಸಹಾಯದಿಂದ ಭೂಮಿನ ಆರತಕ್ಷತೆಗೆ ಸಿದ್ಧಪಡಿಸಿದ್ರು. ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ ಮಹಿತ್ ಕೂಡ ಖುಷಿಯಿಂದ ಆರತಕ್ಷತೆಗೆ ಸಿದ್ಧನಾದ. ಬೇಕಾದ 100-200 ಜನರಿಗಷ್ಟೇ ಆಹ್ವಾನ ಇದ್ದಿದ್ರಿಂದ ಆರತಕ್ಷತೆ ತಡವಾಗಿಯೇ ಶುರು ಮಾಡಿದ್ರು. ಪಕ್ಕದಲ್ಲಿ ರಾಜಕುಮಾರಿಯಂತೆ ತಯಾರಾಗಿ ನಿಂತಿದ್ದ ಭೂಮಿಯ ಅಂದ ಮಹಿ ಮನಸ್ಸಲ್ಲಿ ಅಚ್ಚೊತ್ತಿತ್ತು. ಅವಳ ಕಡೆ ತಿರುಗಿ ನೋಡಿದಾಗ ಅವಳು ಅವನನ್ನ ನೋಡಿದಳು. ಮುಚ್ಚಿದ್ದ ಇಬ್ಬರ ತುಟಿಗಳು ಬೀರಿದವೊಮ್ಮೆ. ಆರತಕ್ಷತೆ ಮುಗಿದು ಮದುಮಕ್ಕಳು ಊಟ ಮುಗಿಸಿ ರೂಮ್ ಸೇರುವಾಗ ಗಂಟೆ 12 ಆಗಿತ್ತು. ಹೊಸ ಜೀವನದ ಮುಂದಿನ ಭವಿಷ್ಯದ ಕನಸು ಕಾಣುತ್ತಾ ಮದುಮಕ್ಕಳಿಬ್ರು ನಿದಿರೆಗೆ ಜಾರಿದ್ರು. ಮುಂಜಾನೆ 6:30ಕ್ಕೆ ಮುಹೂರ್ತ ಇದ್ದಿದ್ರಿಂದ ಮದುಮಕ್ಕಳನ್ನ 4 ಗಂಟೆಗೆ ಎಬ್ಬಿಸಿ ಇಬ್ರು ರೆಡಿಯಾದ ಮೇಲೆ ಒಂದೊಂದೇ ಶಾಸ್ತ್ರಗಳು ಶುರುವಾದುವು. ಶಾಸ್ತ್ರಗಳು ನಡೆಯುತ್ತಿದ್ದಂತೆ ಎಲ್ಲರಿಂದ ದೂರ ಹೋದ ಸತೀಶ್ ಯಾರಿಗೋ ಕರೆ ಮಾಡಿ ಗುಟ್ಟಾಗಿ ಮಾತಾಡಿ ಹಿಂತಿರುಗುವಾಗ ಅವನ ಹಿಂದೆ ನಿಂತಿದ್ದಳು ಪ್ರೀತಿ. ಯಾರ ಜೊತೆ ಮಾತಾಡ್ತಾ ಇದ್ರಿ ನೀವು? ಕೇಳಿದ್ಲು. ಅದು ಯಾರೋ ನಂಗೆ ಬೇಕಾದವರು, ನಿಂಗ್ಯಾಕದೆಲ್ಲ, ನಡಿ ಸುಮ್ಮನೆ. ಅವಳಿಗೆ ಉತ್ತರಿಸಲು ಆಗದೆ ಗದರಿ ಮತ್ತೆ ಮಂಟಪದ ಬಳಿ ಹೋದ ಸತೀಶ್. ಇವರೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಹೇಳಿಕೊಂಡ ಪ್ರೀತಿ ಸತೀಶ್ನ ಹಿಂಬಾಲಿಸಿದಳು. ಗುರು ಹಿರಿಯರ ಆಶೀರ್ವಾದ ಪಡೆದು ಎಲ್ಲರ ಸಮ್ಮುಖದಲ್ಲಿ ಮಹಿತ್ ಭೂಮಿ ಕತ್ತಿಗೆ 3 ಗಂಟು ಬಿಗಿದ. ತಾಳಿ ಕೈಯಲ್ಲಿ ಹಿಡಿದು ಮಹಿತ್ ಮುಖ ಒಮ್ಮೆ ನೋಡಿ ಮತ್ತೆ ತಲೆ ಬಗ್ಗಿಸಿ ಕೂತಳು ಭೂಮಿ. ಎಲ್ಲ ಶಾಸ್ತ್ರಗಳನ್ನು ಖುಷಿಯಿಂದ ಮಾಡುತ್ತಿದ್ದ ಮಹಿತ್ಗೆ ಒಮ್ಮೆಲೆ ಮೊದಲ ಮದುವೆ ಕ್ಷಣ ನೆನಪಾಗಲು ಉಸಿರೊಮ್ಮೆ ಬಿಗಿಯಾಯಿತು. ಪಕ್ಕ ಕೂತವಳ ಕಡೆಗೊಮ್ಮೆ ನೋಡಿ ಜೋರಾಗಿ ಉಸಿರು ಹೊರದಬ್ಬಿದ. ಹಳೆ ಜೀವನದ ನೆನಪುಗಳು ನಂಗಾಗಬಾರ್ದು. ನನ್ನ ನಂಬಿ ಬಂದ ಹೆಣ್ಣಿಗೆ ನನ್ನಿಂದ ನೋವಾಗಬಾರ್ದು. ಉರಿಯುತ್ತಿರುವ ಈ ಅಗ್ನಿಯಲ್ಲಿ ನನ್ನ ಹಳೆ ಜೀವನದ ನೆನಪುಗಳು ಕೂಡ ಸುಟ್ಟು ಭಸ್ಮವಾಗಲಿ ಅಂದುಕೊಂಡ. ಮಹಿತ್ ಪುರೋಹಿತರು ಹೇಳಿದಂತೆ ಅಗ್ನಿಯ ಸುತ್ತುವರೆದು ಭೂಮಿ ಕೈಹಿಡಿದು ಸಪ್ತಪದಿ ತುಳಿದ. ಹಿರಿಯರೆಲ್ಲರ ಆಶೀರ್ವಾದ ಪಡೆದು ಅರುಂಧತಿ ನಕ್ಷತ್ರ ನೋಡುವಾಗ ಗಂಟೆ 3 ಆಗಿತ್ತು. ಛತ್ರದಲ್ಲಿ ಊಟ ಮುಗಿಸಿ ಹೊರಡುವಾಗ ಗಂಟೆ 4:30 ತಂದೆಯನ್ನು ಅಪ್ಪಿ ಕಣ್ಣೀರು ಸುರಿಸಿದ ಭೂಮಿಯನ್ನು ಕೂಡ ಸಂತೈಸಿದ ವಸಂತ್ ಅವರಿಗೂ ಕಣ್ಣೀರು ನಿಲ್ಲಿಲ್ಲ. ಹುಡುಗಿನ ಮನೆ ತುಂಬಿಸಿಕೊಳ್ಳೋಕ್ಕೆ ಅವ್ರಿಗೆ ಟೈಮ್ ಆಗುತ್ತೆ ಮಾವ, ಅಳೋದನ್ನೆಲ್ಲ ನಿಲ್ಲಿಸಿ ಖುಷಿಯಿಂದ ಅವಳನ್ನ ಕಳಿಸ್ಕೊಡಿ, ಸತೀಶ್ ಹೇಳಿದಾಗ ವಸಂತ್ರವರು ಕಣ್ಣೊರೆಸಿಕೊಂಡು ಭೂಮಿಗೂ ಸಮಾಧಾನ ಮಾಡಿದ್ರು. ಪ್ರೀತಿ ಕೂಡ ಭೂಮಿನ ಬಿಗಿದಪ್ಪಿ ಹತ್ತು ಬಿಟ್ಟಾಗ ಮತ್ತೆ ಭೂಮಿಯ ಕಣ್ಣೀರ ಕಟ್ಟೆ ಒಡೆಯಿತು. ಅಕ್ಕ ತಂಗಿಯರ ಬಾಂಧವ್ಯ ನೋಡಿ ಜಯಲಕ್ಷ್ಮಿಯವರ ಕಂಗಳು ಕೂಡ ಮಂಜಾಯಿತು. ಅವರೇ ಇಬ್ಬರಿಗೂ ಸಮಾಧಾನ ಮಾಡಿ ಭೂಮಿಯ ಕೈ ಹಿಡಿದು ಕರೆದುಕೊಂಡು ಹೋಗಿ ಕಾರೊಳಗೆ ಕೂರಿಸಿದ್ರು. ತವರಿನವರ ಕಡೆ ಕೈ ಬೀಸಿದ ಭೂಮಿ ಹೃದಯ ಭಾರವಾಗಿತ್ತು. ಕಾರೊಳಗೆ ಕೂತು ಕಾರ್ ಮುಂದಕ್ಕೆ ಚಲಿಸಿದರೂ ಭೂಮಿ ಅಳು ನಿಂತಿರಲಿಲ್ಲ. ನೋಡುವಷ್ಟು ನೋಡಿದ ಮಹಿತ್ ಅವಳ ಹೆಗಲ ಸುತ್ತ ಕೈ ಹಾಕಿದಾಗ ಅವನೆದೆಗೆ ಒರಗಿ ಬಿಕ್ಕಳಿಸಿದಳು ಭೂಮಿ.
ಮತ್ತೆ ಮಹಿತ್ಗೆ ಮೊದಲ ಮದುವೆಯ ದಿನದ ನೆನಪಾಯಿತು. ಇವಳು ನೋಡಿದ್ರೆ ಇಷ್ಟು ಅಳ್ತಿದ್ದಾಳೆ, ಆದ್ರೆ ಅವಳು ಅವತ್ತೊಂಚೂರು ಅಳ್ತಿರ್ಲಿಲ್ವಲ್ಲ. ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಮಹಿತ್ಗೆ ಎದೆಗೊರಗಿ ಅಳುತ್ತಿದ್ದವಳ ಕಣ್ಣೀರು ಸೋಕಿ ಎದೆಭಾಗದ ಬಟ್ಟೆ ಒದ್ದೆಯಾದಾಗ ವಾಸ್ತವಕ್ಕೆ ಮರಳಿದನವ. ಸಾಕು ಭೂಮಿ, ಅಳ್ಬೇಡ. ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಟ್ರಸ್ಟ್ ಮೀ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಮಹಿತ್ ಎದೆಯಾಂತರಾಳದಿಂದ ನುಡಿದಾಗ ಅವಳಿಗೂ ಹೃದಯ ತುಂಬಿ ಬಂದಿತು. ಕಣ್ಣೊರೆಸಿ ಅವನಿಂದ ತುಸು ದೂರ ಸರಿದು ಕೂತಳು. ಮನೆ ಮುಂದೆ ಕಾರ್ ನಿಂತಾಗ ಮಹಿತ್ ಕೆಳಗಿಳಿದು ಅವಳನ್ನು ಕೆಳಗಿಳಿಯಲು ಹೇಳಿದ. ಮಹಿತ್ ಮನ ತುಂಬಿದವಳನ್ನು ಮನೆ ಸೇರಿಸಲು ಇಡೀ ಕುಟುಂಬ ಕಾಯುತ್ತಿತ್ತು. ಹೊಸ್ತಿಲ ಬಳಿ ಬಂದು ನಿಂತ ಭೂಮಿ ಕೈಗೆ ಮಹಿ ಮಗಳನ್ನು ಕೊಟ್ಟಳು ಮೋಕ್ಷ. ಅತ್ತಿಗೆ, ನೀವು ಈ ಮನೆಗೆ ಬರ್ತಿದ್ದ ಹಾಗೆ ಮಗುವನ್ನು ನಿಮಗೆ ಕೊಟ್ಟೆ ಅಂತ ಬೇಸರ ಮಾಡ್ಕೋಬೇಡಿ. ಅಣ್ಣನ ಹೆಂಡತಿಯಾಗಿ, ಈ ಮಗುವಿನ ತಾಯಿಯಾಗಿ, ನಮ್ಮನೆ ಸೊಸೆಯಾಗಿ ಈ ಮನೆ ಒಳಗೆ ನೀವು ಸಂತೋಷದಿಂದ ಬರಬೇಕು ಅನ್ನೋದು ನಮ್ಮಾಸೆ, ಹೇಳಿದಳು ಮೋಕ್ಷ. ಚೂರು ಬೇಸರ ಪಟ್ಕೊಳ್ಳದೆ ಮಗುವನ್ನು ಮಹಿ ಕೇಳಿದ್ರೂ ಕೊಡದೆ ಅವಳೇ ಎತ್ತಿಕೊಂಡು ಹೊಸ್ತಿಲ ಮೇಲೆ ಇಟ್ಟ ಸೇರೆಕ್ಕಿ ಬೆಲ್ಲ ಒದ್ದು ಗೃಹ ಪ್ರವೇಶ ಮಾಡಿದಳು ಭೂಮಿ. ಮನೆಗೆ ಒಳ್ಳೇದಾಗಲಿ, ಮಗನ ಭವಿಷ್ಯ ಚೆನ್ನಾಗಿರ್ಲಿ, ಅವರಿಬ್ಬರು ಸಂತೋಷವಾಗಿ ಜೀವನ ನಡೆಸಲಿ ಎಂದು ದೇವರಲ್ಲಿ ಬೇಡುತ್ತಾ ದೇವರಿಗೆ ತುಪ್ಪದ ದೀಪ ಹಚ್ಚಿ ಆರತಿ ಬೆಳಗಿ ಮೊದಲು ಮದುಮಕ್ಕಳಿಗೆ ಆರತಿ ಕೊಟ್ಟು ಮನೆಯವರಿಗೆಲ್ಲ ಆರತಿ ಕೊಟ್ಟರು ಜಯಲಕ್ಷ್ಮಿ. ಭೂಮಿ, ಇವತ್ತಿನಿಂದ ನೀನು ಕೂಡ ಈ ಮನೆಯವಳು, ನಮ್ಮಲ್ಲಿ ಒಬ್ಳು. ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ನಿನಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಇವತ್ತಿನಿಂದ ಇದು ನಿನ್ನ ಮನೆ ಕೂಡ. ಯಾವುದಕ್ಕೂ ಮುಜುಗರ ಪಟ್ಕೊಳ್ಳದೆ ನಿನ್ನ ತವರು ಮನೇಲಿ ಹೇಗಿರ್ತೀಯೋ ಹಾಗೇ ಇರು. ನಿನಗಿಲ್ಲಿ ಏನೇ ತೊಂದರೆ ಆದರೂ ಏನೇ ಸಮಸ್ಯೆ ಇದ್ರೂ ಹೇಳ್ಕೊ. ಬರ್ತಿದ್ದ ಹಾಗೆ ಮಗು ಜವಾಬ್ದಾರಿನ ನಿನ್ನ ಹೆಗಲಿಗೆ ಹಾಕ್ತೀವಿ ಅನ್ಕೋಬೇಡ. ಮಹಿ ಮತ್ತೆ ನೀನು ಸ್ವಲ್ಪ ದಿನ ಆರಾಮಾಗಿರಿ, ಅಲ್ಲಿವರೆಗೂ ಮಗುನ ನಾವು ನೋಡ್ಕೋತೀವಿ, ಭೂಮಿಗೆ ಎದುರಾಗಿ ನಿಂತು ಹೇಳಿದ್ರು ಜಯಲಕ್ಷ್ಮಿ. ಮೊದಲು ಮಗು ಜೊತೆ ನಾನು ಹೊಂದ್ಕೋಬೇಕು ಅಲ್ವಾ? ಮಗು ನನ್ನ ಜೊತೆಯೇ ಇರಲಿ, ಮಗುವಿನಿಂದ ನನಗೇನು ಸಮಸ್ಯೆ ಇಲ್ಲ, ಭೂಮಿ ಹೇಳಿದಾಗ ಮಹಿತ್ ಭೂಮಿ ಮುಖ ನೋಡಿದ್ರೆ ಸೊಸೆಯ ಬಗ್ಗೆ ಮನಸ್ಸಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಜಯಲಕ್ಷ್ಮಿ. ಆಯ್ತು ಬಿಡು, ನಿಂಗೆ ಖುಷಿಯಾಗುತ್ತೆ ಅನ್ನೋದಾದ್ರೆ ಹಾಗೇ ಆಗಲಿ. ನಿಮ್ಮ ಮಗು ನಿಮ್ಮಿಷ್ಟ. ಮೋಕ್ಷ, ಭೂಮಿನ ನಿನ್ನ ರೂಮಿಗೆ ಕರ್ಕೊಂಡೋಗು, ಅವಳು ಅಲ್ಲೇ ಫ್ರೆಶ್ ಅಪ್ ಆಗಲಿ. ಮಹಿ, ನೀನು ನಿನ್ನ ರೂಮ್ಗೆ ಹೋಗು. ಹಾಗೆ ಹೇಳಿದಾಗ ಮೋಕ್ಷ ಖುಷಿಯಿಂದ ಭೂಮಿ ಕೈ ಹಿಡಿದುಕೊಂಡು ಅವಳ ರೂಮ್ಗೆ ಕರೆದೊಯ್ದಳು. ಅವರಿಬ್ಬರ ಹಿಂದೆಯೇ ಅಕ್ಷತಾ ಮಮತಾ ಹೋದ್ರೆ ಅನುಷಾ ಹೊಟ್ಟೆ ಕಿಚ್ಚಿಗೆ ಮೂತಿ ತಿರುಗಿಸಿದಳು.